ಕೆಲಸ ಪ್ರಾರಂಭ ಮಾಡಿದ್ದೀವಿ. ಇದರಿಂದ ಬದ್ದಿಹಳ್ಳಿ ಮತ್ತು NH73ಇಂದ NH48ಗೆ ನೇರ ಸಂಪರ್ಕ ಕಲ್ಪಿಸಲಾಗ್ತಾಯಿದೆ. ಇದಾದಮೇಲೆ ಇನ್ನೊಂದು ಬಟ್ವಾಡಿನೇ ಯಾವುದದು ಬಡ್ಡಿಯಲ್ಲಿ ಬಟ್ವಾಡಿ ನೆಕ್ಸ್ಟು ಬದ್ದಿಹಳ್ಳಿ ಅದು 43 ಕೋಟಿ ರೂಪಾಯಿ 37 ಲಕ್ಷ ಆಗ್ತಾಯಿದೆ. ಅದಲ್ದಿರ ಇವತ್ತು ಮೈದಾಳಕ್ಕೆ ನಾವು ಅದೊಂದು 51 ಕೋಟಿನೋ ಏನೋ ಆಗ್ತಾಯಿದೆ. ಇವೆಲ್ಲಕ್ಕಿಂತ ಮಿಗಿಲಾಗಿ ರೈಲ್ವೆ ಇಲಾಖೆ ಸುಮಾರು 650 ಕೋಟಿ ರೂಪಾಯಿಗಳ 22 ಸೇತುವೆ ಮತ್ತು ಕೆಳ ಸೇತುವೆಯನ್ನು ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ಮೊನ್ನೆ ತಾವು ಬಂದಿದ್ರಿ, 2 ಮಾಡಿದ್ದೀವಿ. 3 ಈಗಾಗಲೇ ನಡೀತಾ ಒಂದು ಹಂತಕ್ಕೆ ಬಂದಿದೆ. ಮತ್ತು ಇವತ್ತು ಇನ್ನೊಂದು 3 ಅದಾಗ್ತಾಯಿದೆ. ಒಟ್ಟು 23ರಲ್ಲಿ ಇಲ್ಲಿವರೆಗೂ ಒಂದು 3, 2, 5, 7 ಇದೊಂದು 3, 10 ಒಟ್ಟು ಕೆಲಸವನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಇವತ್ತಿನ 3 ಕೆಲಸಗಳಿಂದ ಸುಮಾರು 100 ಕೋಟಿಗೂ ಮೇಲ್ಪಟ್ಟು ಹಣ ಆಗ್ತದೆ. 100ಕ್ಕೆ 100 ಇದೆಲ್ಲವೂ ಕೂಡ ಭಾರತ ಸರ್ಕಾರದ್ದು. ಸನ್ಮಾನ್ಯ ನರೇಂದ್ರ ಮೋದಿಯವರು ರಾಷ್ಟ್ರದ ಪ್ರಧಾನಿಗಳಾಗಿ 3ನೇ ಬಾರಿಗೆ ಬಂದ ಮೇಲೆ ರೈಲ್ವೆ ಇಲಾಖೆಗೆ ಒಂದು ಹೊಸ ಕಾಯಕಲ್ಪವನ್ನು ಕೊಡೋದ್ರ ಮುಖೇನ ಕರ್ನಾಟಕದಲ್ಲಿದ್ದಂಥ ಸುಮಾರು 33,000 ಕೋಟಿ ರೂಪಾಯಿಗಳ ಯೋಜನೆಗಳನ್ನು ಕೂಡ ನಾವು ಕೈಗೆತ್ತಿಕೊಂಡಿದ್ದೇವೆ. ಇದಾದ ಮೇಲೆ 12ನೇ ತಾರೀಕು ನಾನು ಬೆಂಗಳೂರು ಕುಕ್ಕೆಗೆ ಒಂದು ಹೊಸ ರೈಲನ್ನು ಬಿಡ್ತಾಯಿದ್ದೀವಿ. ದಿನಕ್ಕೆ 4 ಬಾರಿ ಹೋಗಿ ಬರ್ತಕ್ಕಂಥದ್ದಕ್ಕೆ 12ನೇ ತಾರೀಕು 4 ಗಂಟೆಗೆ ಬಿಡುಗಡೆ ಮಾಡ್ತಾಯಿದ್ದೀನಿ. 11ನೇ ತಾರೀಕು ನಾಳಿದ್ದು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರ ಕ್ಷೇತ್ರ ಹಾವೇರಿಯಿಂದ ವಂದೇ ಭಾರತ್ ಟ್ರೈನನ್ನು ಬೆಂಗಳೂರಿಗೆ ನಾವು ಚಾಲನೆಯನ್ನು ಕೊಡ್ತಾಯಿದ್ದೀವಿ. ಅದಾದಮೇಲೆ ಮುಂದಿನ 15 ದಿವಸದಲ್ಲಿ ನಾವೇನು ಗದಗ, ವಾಡಿ, ಅಲ್ಲಿಂದ ಕುಷ್ಟಗಿ ಮತ್ತು ಯಲಬುರ್ಗಿ ಸುಮಾರು 100ಕ್ಕೂ ಮೇಲ್ಪಟ್ಟು ಕಿಲೋಮೀಟ್ರ್ ದೂರ ಈಗಾಗಲೇ ಮುಗಿಸಿ ಅದನ್ನು ಕೂಡ ಲೋಕಾರ್ಪಣೆ ಮಾಡ್ತಾಯಿದ್ದೀವಿ. ಅನೇಕ ರೈಲ್ವೆ ಯೋಜನೆಗಳನ್ನು ಈಗಾಗಲೇ ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಚಿಕ್ಕಮಗಳೂರಿನ ಬೇಲೂರು ಈಗಾಗಲೇ ಟೆಸ್ಟ್ ನಡೀತಾ ಇದೆ. ಹೀಗಾಗಿ ನನಗನ್ನಿಸ್ತದೆ ಕರ್ನಾಟಕಕ್ಕೆ ಒಂದು ರೈಲ್ವೆಯ ಹೊಸ ಯುಗ ಪ್ರಾರಂಭವಾಗಿದೆ. ತುಮಕೂರು ಲೋಕಸಭಾ ವ್ಯಾಪ್ತಿಯಲ್ಲಿ ಒಂದೇ ಒಂದು ರೈಲ್ವೆ ಗೇಟ್ ಇಲ್ದಾಗೆ ಮಾಡ್ತಕ್ಕಂಥ ತೀರ್ಮಾನವನ್ನು ಮಾಡಿ ಈ ಭಾಗದ ಬಹುತೇಕ ಜನರ ನೋವನ್ನು ಅರ್ಥ ಮಾಡಿಕೊಂಡು ಅದನ್ನು ಮಾಡ್ತಾಯಿದ್ದೀವಿ. ಇವತ್ತು 3ನೇ ಇವತ್ತು ಇಲ್ಲಿ ಪ್ರಾರಂಭ ಮಾಡ್ತಾಯಿದ್ದೀವಿ. ನಾಳೆ ನಿಟ್ಟೂರಿನಲ್ಲಿ ಮಾಡ್ತಾಯಿದ್ದೀನಿ. ಅದೇ ತುಮಕೂರಿನ ತಿಪ್ಟೂರಿನ ಶಾರದಾನಗರದ್ದು ಅದು ಸುಮಾರು ವರ್ಷದ ನೆನೆಗುದಿಗೆ ಬಿದ್ದಂಥ ಅದನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಮುಂದಿನ ವಾರ ಹೊನ್ನವಳ್ಳಿಯಿಂದ ಮತ್ತೆ ಶುರು ಮಾಡ್ತಾಯಿದ್ದೀನಿ. ಒಂದು ಯಾವ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ನಾನು ಬಂದು ನಿಂತಾಗ ನನಗೆ ಕೊಟ್ಟಂಥ ಮತದ ಒಂದು ಆಶೀರ್ವಾದವನ್ನು ಸ್ವೀಕಾರ ಮಾಡಿ ರಾಷ್ಟ್ರದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು ನಾವೇನೋ ಒಳ್ಳೆ ಕೆಲಸಗಳು ಮಾಡಿದಕ್ಕೆಲ್ಲವನ್ನು ಕೂಡ ಅವರು ಸಹಮತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ನಾವು ಪ್ರಾಯೋಗಿಕ ಕೆಲಸ ಶುರು ಮಾಡಿದ್ದೀವಿ. ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ.